ದಿನನಿತ್ಯದ ಬದುಕಿನ ಸಮಸ್ಯೆ ಸಂದೇಹಗಳಿಗೆ ಲೌಕಿಕ ಹಾಗೂ ಪಾರಮಾರ್ಥಿಕ ಸ್ತರಗಳಲ್ಲಿ ಉತ್ತರವನ್ನು ಕಂಡುಕೊಂಡು ಅರ್ಥಪೂರ್ಣ ಸಾರ್ಥಕ ಜೀವನ ನಡೆಸಲು ನಮಗೆ ಇರುವ ಒಂದು ದಾರಿದೀಪ ಡಿವಿಜಿಯವರ ಮಂಕುತಿಮ್ಮನ ಕಗ್ಗ. ಕನ್ನಡದ ಭಗವದ್ಗೀತೆ ಎಂದು ಪ್ರಸಿದ್ಧವಾದ ಈ ಜ್ಞಾನ ಭಂಡಾರದ ಅನಾವರಣವೇ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು. ತಪ್ಪದೇ ಕೇಳಿ, ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಆತ್ಮೀಯ ಶ್ರೋತೃಗಳಿಗೆ ನಮಸ್ಕಾರ, ಸುಪ್ರಭಾತ. ಡಿವಿಜಿರವರ ಮಂಕುತಿಮ್ಮನ ಕಗ್ಗದ ಅಧ್ಯಯನ ನಿತ್ಯದ ಬದುಕಿಗೆ ಕಗ್ಗದ ಬೆಳಕು, ಈ ಕಾರ್ಯಕ್ರಮವನ್ನು ಇವತ್ತು ಮುಂದುವರ್ಸೋಣ. ಸೃಷ್ಟು ಸಂಕಲ್ಪ ಲಿಪಿ ಸೃಷ್ಟು ಸಂಕಲ್ಪ ಲಿಪಿ ಎಲ್ಲ ನಮ್ಮೆದುರಿಲ್ಲ ಎಲ್ಲ ನಮ್ಮೆದುರಿಲ್ಲ ದೃಷ್ಟಿಗೋಚರವದರೊಳ್ ದೃಷ್ಟಿಗೋಚರವದರೊಳ್ ಒಂದು ಗೆರೆ ಮಾತ್ರ ಒಂದು ಗೆರೆ ಮಾತ್ರ ಅಷ್ಟರಿಂದಿದು ನಷ್ಟ ಅಷ್ಟರಿಂದಿದು ನಷ್ಟ ಅದು ಶಿಷ್ಟವೆನ್ನುವುದೇ ಅದು ಶಿಷ್ಟವೆನ್ನುವುದೇ ಕ್ಲಿಷ್ಟದ ಸಮಸ್ಯೆ ಇದು ಕ್ಲಿಷ್ಟದ ಸಮಸ್ಯೆ ಇದು ಮಂಕುತಿಮ್ಮ. ಮಂಕುತಿಮ್ಮ. ನಿನ್ನೆಯ ಮುಕ್ತಕದ ವಿಚಾರವನ್ನೇ ಮುಂದುವರಿಸ್ತಾ ಡಿವಿಜಿಯವರು ಇನ್ನೂ ಸ್ಪಷ್ಟವಾಗಿ ನಮ್ಗೆ ಹೇಳ್ತಾರೆ, ನಿನಗೆ ತಿಳಿದಿರೋಂಥ ಅರ್ಧಂಬರ್ಧ ವಿಷಯನ ಇಟ್ಕೊಂಡು ದೊಡ್ಡ ತೀರ್ಮಾನಗಳನ್ನು ತಗೊಳ್ಳೋಂಥ ಸಾಹಸಕ್ಕೆ ಹೋಗಬೇಡ ಅಂತ. ಅರ್ಧಂಬರ್ಧ ಕೂಡ ಅಲ್ಲ, ಅದು ಒಂದು ಗೆರೆ ಮಾತ್ರ ಅಂತ. ಒಂದೇ ಗೆರೆ ನಮಗೆ ಕಾಣಿಸ್ತಾ ಇರೋದು. ಆ ಗೆರೆ ನಮಗೆ ಕಾಣಿಸ್ತಾ ಇರೋಷ್ಟು ನೇರ ಇದೆ ಅಥವಾ ಸೊಟ್ಟಿಗಿದೆ. ಆದರೆ ಚಿತ್ರಪಟ ನನಗೆ ಕಾಣಿಸ್ತಾ ಇರೋವಂಥ ಗೆರೆಗಿಂತ ಬಹಳ ದೊಡ್ಡದು. ಈಗ ಒಂದು ಸುಂದರವಾದಂಥ ಡ್ರಾಯಿಂಗು, ಒಂದು ಪೇಂಟಿಂಗ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಪೇಂಟಿಂಗ್ ಇದೆ, ಆ ಪೇಂಟಿಂಗಿಗೆ ಫ್ರೇಮ್ ಹಾಕಿ ನಾವು ಗೋಡೆ ಮೇಲೆ ಹಾಕಿದ್ದೀವಿ ಅಂತ ಅಂದ್ಕೊಳ್ಳೋಣ. ಹೊರಗಿನಿಂದ ನಾವು ನೋಡ್ತೀವಿ, ಓ ತುಂಬ ಚೆನ್ನಾಗಿದೆಯಪ್ಪ, ಯಾವುದೋ ಒಂದು ಸೀನರಿ, ಸೂರ್ಯೋದಯದ ಒಂದು ಚಿತ್ರ ಇದೆ ಅಂದ್ಕೊಳ್ಳೋಣ. ಸುಂದರವಾದಂಥ ಒಂದು ವಾತಾವರಣ, ನದಿ ಹರಿತಾ ಇದೆ, ಅಲ್ಲೆಲ್ಲೋ ದೂರದಲ್ಲಿ ಬೆಟ್ಟ, ಸೂರ್ಯನ ಉದಯ ಆಗ್ತಾ ಇದೆ, ಇಲ್ಲೆಲ್ಲೋ ಪಕ್ಷಿಗಳು, ಇಲ್ಲೊಂದು ಮರ. ಸೊ ಇವೆಲ್ಲ ಇದೆ. ಸಾಧಾರಣವಾಗಿ ಮಕ್ಕಳು ಚಿತ್ರ ಬಿಡಿಸಿ ಅಂದಾಗ ಇದನ್ನೇ ಬಿಡಿಸೋದು ಅಲ್ವಾ, ಹಿಂಗೆ ಗೆರೆಗಳು ಹಾಕ್ಬಿಟ್ಟು ಬೆಟ್ಟ, ಅದ್ರ ಮಧ್ಯದಲ್ಲಿ ಒಂದು ಸೂರ್ಯ ಕಿರಣ ಎಲ್ಲ ಬರೀತಾರೆ. ಈಗ ಅಕಸ್ಮಾತ್ ಯೋಚನೆ ಮಾಡೋಣ, ನಮ್ಮ ಮನೆಯಲ್ಲಿ ಅದನ್ನು ಹಾಕಿದ್ವಿ. ಒಬ್ಬರು ಯಾರೋ ಅತಿಥಿ ನಮ್ಮ ಮನೆಗೆ ಬರೋದಕ್ಕೆ ಮುಂಚೆ ನಾನು ಒಂದು ತಮಾಷೆ ಮಾಡೋಣ ಅಂತಂದ್ಬಿಟ್ಟು ಆ ಚಿತ್ರಪಟಕ್ಕೆ ಒಂದು ಪೇಪರ್ ಅಂಟಿಸ್ಬಿಡೋದು. ಪೇಪರ್ ಅಂಟಿಸ್ಬಿಟ್ಟು ಯಾವುದೋ ಒಂದು ಮೂಲೆಯಲ್ಲಿ ಮಾತ್ರ ಪೇಪರ್ನ ಕಟ್ ಮಾಡಿಬಿಡ್ತೀನಿ. ಅದು ಬಹುಶಃ ಆ ಮೂಲೆಯಲ್ಲಿ ಒಂದು ಮರದ ಚಿತ್ರ ಇತ್ತು ಅಂದ್ಕೊಂಡು, ಮರದ ಭಾಗ, ಅದರದ್ದು ಒಂದು ಗೆರೆ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ಬೇರೆ ಯಾವುದು ಕಾಣಿಸ್ತಾ ಇಲ್ಲ. ಯಾಕೆ? ನಾನು ಪೇಪರ್ ಮುಚ್ಚಿಬಿಟ್ಟಿದ್ದೀನಿ. ಬಂದಂಥ ಅತಿಥಿಯನ್ನು ನೋಡಪ್ಪ ಈ ಚಿತ್ರದಲ್ಲಿ ಏನು ಕಾಣಿಸುತ್ತೆ ಅಂತಂದಾಗ ಆತ ಏನು ಹೇಳ್ತಾನೆ, ಅಲ್ಲ ಅಲ್ಲೊಂದು ಗೆರೆ ಕಾಣಿಸ್ತಾ ಇದೆ. ಅಷ್ಟೇ ಅವನಿಗೆ ಕಾಣಿಸ್ತಾ ಇರೋದು ಈಗ. ಆದರೆ ಆ ಚಿತ್ರಪಟದಲ್ಲಿ ಆ ಗೆರೆಯ ಸಹಸ್ರಪಟ್ಟು ಬೇರೆ ಎಲ್ಲ ಗೆರೆಗಳನ್ನು ಸೇರಿಸಿ ಒಂದು ಸುಂದರವಾದಂಥ ಚಿತ್ರ ವ್ಯಕ್ತವಾಗಿದೆ. ಆ ಚಿತ್ರಪಟವೂ ನಮಗೆ ಕಾಣಿಸ್ತಾ ಇಲ್ಲ, ಚಿತ್ರವೂ ನಮಗೆ ಕಾಣಿಸ್ತಾ ಇಲ್ಲ. ಈಗ ಕಾಣಿಸ್ತಾ ಇರುವಂಥದ್ದು ಒಂದು ಸಣ್ಣ ಗೆರೆ ಮಾತ್ರ. ಆ ಗೆರೆಯನ್ನು ನಮ್ಮ ಅತಿಥಿ ಇದು ಚೆನ್ನಾಗಿಲ್ಲ, ಇದು ಹಿಂಗೆ ಸೊಟ್ಟಿಗಿದೆ, ಇದು ಹಿಂಗಿರಬೇಕಾಗಿತ್ತು ಅಂತೆಲ್ಲ ವ್ಯಾಖ್ಯಾನ ಕೊಡೋದಕ್ಕೆ ಪ್ರಾರಂಭ ಮಾಡಿದರೆ ಎಷ್ಟು ಹಾಸ್ಯಾಸ್ಪದವಾಗುತ್ತೆ. ಸೃಷ್ಟಿಯ ಬಗ್ಗೆ ನಾವು ಕಾಮೆಂಟ್ ಮಾಡೋಕ್ಕೆ ಹೊರಡೋದು ಕೂಡ ಇದೇ ರೀತಿಯ ಹಾಸ್ಯಾಸ್ಪದವಾದಂತಹ ಒಂದು ಪ್ರಯತ್ನ. ನಮಗೆ ಕಾಣುವಂಥ ಸಣ್ಣ ಗೆರೆಯನ್ನೇ ಆಧಾರವಾಗಿಟ್ಕೊಂಡು ಇದರಿಂದ ಇದು ನಷ್ಟ, ಇದರಿಂದ ಇದು ಸರಿ ಅಂತ ಹೇಳೋವಂಥದ್ದು ಬಹಳ ಕೀಳು ಮಟ್ಟದ ಬುದ್ಧಿಯನ್ನು ತೋರಿಸುತ್ತೆ. ಮಾಡಬೇಕಾಗಿರೋದೇನು, ನಮಗೆ ದೃಷ್ಟಿಗೋಚರವಾಗಿರುವಂತಹ ಗೆರೆಯ ಆಚೆ ಈಚೆ ಏನಿದೆ ಅಂತ ಸ್ವಲ್ಪ ನೋಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಆ ಪ್ರಯತ್ನ ಪಟ್ಟಾಗ ಬಹುಶಃ ಆ ಚಿತ್ರಪಟದ ಮೇಲಿರುವಂತಹ ನಾನೇ ಅಂಟಿಸಿದ್ದಂಥ ಒಂದು ಪೇಪರ್, ಆ ತೆರೆಯನ್ನು ನಾನು ಸ್ವಲ್ಪ ತೆಗಿತಾ ಬಂದೆ ಅಂದ್ಕೊಳ್ಳೋಣ. ಆವಾಗ ನೋಡ್ತಾ ಇರೋವಂಥ ಅತಿಥಿಗೆ ಕಾಣಿಸುತ್ತೆ, ಓ ಈ ಗೆರೆ ಮರದ್ದಲ್ವಾ, ಮರದ್ದಂದ್ರೆ ಹಿಂಗೆ ಇರುತ್ತೆ, ಕರೆಕ್ಟು,
ಇನ್ನೊಂದು ಸ್ವಲ್ಪ ತೆಗೆದಾಗ ಅದೊಂದು ಕೊಂಬೆ, ಓ ಹೌದಲ್ವಾ ಕೊಂಬೆ. ಸೊ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ನಮಗೆ ಆ ಇಡೀ ಚಿತ್ರಪಟ ಕಾಣಿಸಿದಾಗ ಇಡೀ ವಿಶ್ವದ ಒಂದು ವ್ಯಾಪ್ತಿ, ಒಂದು ಸಮಷ್ಟಿಯ ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತೆ. ಆಗ ಇದರಲ್ಲಿರುವಂಥ ರಹಸ್ಯ ನಮಗೆ ಬಹುಶಃ ಗೋಚರವಾಗೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಮುಂದುವರಿಸ್ತಾ ಮುಂದಿನ ಮುಕ್ತಕದಲ್ಲಿ ಏನು ಹೇಳ್ತಾರೆ ಅಂತ ನೋಡೋಣ. ಎಲ್ಲ ಅರೆ ಬೆಳಕು, ಎಲ್ಲ ಅರೆ ಬೆಳಕು, ಅರೆ ಸುಳಿವು, ಅರೆ ಸುಳಿವು, ಅರೆ ತಿಳಿವಿಲ್ಲಿ, ಅರೆ ತಿಳಿವಿಲ್ಲಿ, ಎಲ್ಲಿ ಪರಿಪೂರಣವೋ, ಎಲ್ಲಿ ಪರಿಪೂರ್ಣವೋ, ಅದನರಿಯುವನಕ, ಅದನರಿಯುವನಕ, ಸೊಲ್ಲಿಸುವರಾರು, ಸೊಲ್ಲಿಸುವರಾರು, ಸೃಷ್ಟಿಯ ಪೇಟಿಯೊಳಗುಟ್ಟ, ಸೃಷ್ಟಿಯ ಪೇಟಿಯೊಳಗುಟ್ಟ, ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಎಲ್ಲ ಬಾಳು ರಹಸ್ಯ ಮಂಕುತಿಮ್ಮ. ಸೊ ಅದೇ ಉದಾಹರಣೆನ ನಾವು ಮುಂದುವರಿಸೋದಾದರೆ, ಆ ಚಿತ್ರಪಟದಲ್ಲಿ ನಾನು ಅಂಟಿಸಿದಂಥ ಒಂದು ಪೇಪರ್ ಇತ್ತು. ಆ ಪೇಪರಿನ ಸಣ್ಣ ಭಾಗವನ್ನು ಮಾತ್ರ ನಾನು ತೆಗೆದಿದ್ದಾಗ ಒಂದು ಗೆರೆ ಕಾಣಿಸಕ್ಕೆ ಪ್ರಾರಂಭ ಆಯಿತು. ಆಗ ನಮಗೆ ಕಾಣಿಸ್ತಾ ಇದ್ದಿದ್ದು ಸ್ವಲ್ಪವೇ, ಯಾಕೆ ಅಲ್ಲಿ ಅರೆ ಬೆಳಕು, ಅರೆ ಸುಳಿವು, ಅದರಿಂದಾಗಿ ನಮಗೆ ಸಿಗ್ತಾ ಇದ್ದಂಥದ್ದು ಅರೆ ತಿಳಿವು, ಸ್ವಲ್ಪವೇ ತಿಳಿವು. ಆ ಸ್ವಲ್ಪವನ್ನೇ ಪರಿಪೂರ್ಣ ಅಂತ ಅಂದ್ಕೊಳ್ಳೋ ಅಂಥ ತಪ್ಪನ್ನು ನಾವು ಮಾಡಬಾರ್ದು. ಅದು ಸ್ವಲ್ಪ, ನನಗೆ ತಿಳಿದಿರೋದಿಷ್ಟು, ಅದಕ್ಕಿಂತ ಹೆಚ್ಚಿನದು ಇರಬಹುದು ಅನ್ನೋಂಥ ಒಂದು ವಿಚಾರ ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ಆಗ ಪರಿಪೂರಣದ ಒಂದು ಜ್ಞಾನದ ಕಡೆ ನಾನು ಹೋಗೋದಕ್ಕೆ ಪ್ರಾರಂಭ ಮಾಡ್ತೀನಿ. ಸೊ ಅದನ್ನು ಹೋಗಬೇಕು ಅಂತಂದರೆ ಏನು, ಆ ಅಂಟಿಸಿರೋಂಥ ಪೇಪರ್ನ ನಾವು ಸ್ವಲ್ಪ ಸ್ವಲ್ಪ ಬಿಚ್ತಾ ಬರಬೇಕು. ಬಿಚ್ತಾ ಇದ್ದಾಗ ಅಲ್ಲಿದ್ದಂಥ ಮರ ನಮಗೆ ಕಾಣಿಸುತ್ತೆ, ಹರಿತಾ ಇದ್ದಂಥ ನದಿ ಚೂರು ನಮಗೆ ಕಾಣಿಸೋಕ್ಕೆ ಪ್ರಾರಂಭ ಆಗುತ್ತೆ. ಓ ಇಲ್ಲೆಲ್ಲೋ ನದಿ ಇರಬಹುದಲ್ಲ ಅಂತ ಇನ್ನೊಂದು ಸ್ವಲ್ಪ ಅನ್ವೇಷಣೆಯನ್ನು ನಾವು ಮಾಡ್ತೀವಿ, ಇನ್ನೊಂದು ಚೂರು ಪೇಪರ್ ತೆಗಿತೀವಿ. ಸೊ ಸ್ವಲ್ಪ ನಮಗೆ ಕಾಣಿಸ್ತಾ ಹೋದಾಗ ಓ ಇದೇನೋ ಒಂದು ಚಿತ್ರ, ಬರೀ ಗೆರೆಯಲ್ಲ, ಯಾವುದೋ ಗೆರೆಯ ಒಂದು ಭಾಗವನ್ನಷ್ಟೇ ನಾನು ಮೊದಲು ನೋಡಿದ್ದೆ. ಅದನ್ನು ನಾನು ಅರಿಸ್ತಾ ಹೋದಾಗ ಬೇರೆ ಭಾಗಗಳು ನನಗೆ ಕಾಣಿಸ್ತಾ ಹೋಯಿತು. ಆಗ ಅರಿವು ನನಗೆ ಬಂತು. ಯಾವುದರ ಅರಿವು? ಪರಿಪೂರಣದ ಅರಿವು ನನಗೆ ಸ್ವಲ್ಪ ಬರೋದಕ್ಕೆ ಪ್ರಾರಂಭ ಆಯಿತು. ನಂತರ ಇಡೀ ಪೇಪರ್ನ ನಾನು ತೆಗೆದುಬಿಟ್ಟಾಗ ಎಂಥ ಸುಂದರವಾದಂಥ ದೃಶ್ಯ, ಎಷ್ಟು ಚೆನ್ನಾಗಿ ಬಿಡಿಸಿದಾರಪ್ಪ ಆರ್ಟಿಸ್ಟು ಅಂತ ನನಗೆ ಗೊತ್ತಾಗತ್ತೆ. ಅಲ್ಲಿವರೆಗೂ ಏನು, ಈ ಗೆರೆ ಸೊಟ್ಟಗೆ ಬಿಟ್ಬಿಟ್ಟಿದ್ದಾರೆ, ಇದೇನು ಚೆನ್ನಾಗಿಲ್ಲ, ಇದು ಬರೀ ಗೆರೆ ಎಳೆದಿದ್ದಾರೆ, ಏನು ಮಹಾ ಇದು ಅಂತಲೇ ಅನ್ನಿಸ್ತಾ ಇತ್ತು. ಚಿತ್ರದ ಮೇಲೆ ನಾನು ಅಂಟಿಸಿದಂತಹ ಪೇಪರ್ನ ತೆಗೆದು ಹಾಕೋದಕ್ಕೆ ನನಗೆ ಒಂದು ಕೆಪಾಸಿಟಿ ಇದೆ, ಸಾಮರ್ಥ್ಯ ಇದೆ. ನಾನು ತೆಗಿತಾ ಚೂರು ಅರ್ಥ ಮಾಡಿಕೊಂಡೆ. ಆದರೆ ಸೃಷ್ಟಿಯ ಪೇಟಿಯ ಒಳಗಡೆ ಇರೋವಂಥ ಗುಟ್ಟನ್ನು ನಮಗೆ ಬಿಡಿಸಿ ಹೇಳೋವಂಥವ್ರು ಯಾರು? ಈ ಅರೆ ಬೆಳಕು, ಅರೆ ತಿಳಿವು ಇರೋ ತನಕನೂ ಬಾಳು ರಹಸ್ಯ ಅಂತಲೇ ಅನ್ನಿಸ್ತಾ ಇರುತ್ತೆ. ರಹಸ್ಯ ಅಂತ ಅನ್ನೋದನ್ನು ಅನೇಕ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಯಾರಿಗೂ ಏನೂ ಗೊತ್ತಿಲ್ಲದೆ ಇರೋವಂಥ ಒಂದು ವಿಚಾರವನ್ನು ರಹಸ್ಯ ಅಂತ ನಾವು ಅನ್ಬೋದು. ನನಗೆ ಗೊತ್ತೇ ಇಲ್ಲ ಅಂದರೆ ಅದು ರಹಸ್ಯ ಅಂತಲೂ ನನಗೆ ಗೊತ್ತಿರಲ್ಲ. ಈಗ ಯಾವುದೋ ಒಂದು ವಿಷಯ ಅದು ಇದೆ ಅಂತಲೇ ನನಗೆ ಗೊತ್ತಿಲ್ಲದೆ ಹೋದರೆ ಅದು ರಹಸ್ಯ ಅಂತ ಕೂಡ ನನಗೆ ಗೊತ್ತಿರಲ್ಲ. ಯಾಕೆ? ಅದರ ಇರುವಿನ ಅರಿವೇ ನನಗಿಲ್ಲ. ಅದು ರಹಸ್ಯ ಅಂತ ನನಗೆ ಯಾವಾಗ ಗೊತ್ತಾಗತ್ತೆ ಅಂತಂದರೆ, ನನಗೇನೋ ಅದ್ರ ಬಗ್ಗೆ ಒಂಚೂರು ಗೊತ್ತಿರಬೇಕು, ಅಲ್ಲಿ ಇದೆಯಪ್ಪ ಅಂತ ನನಗೆ ಗೊತ್ತಿರಬೇಕು. ಇದೆಯಪ್ಪ ಅಂತ ಗೊತ್ತಿದ್ದು ಅದನ್ನು ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಟ್ಟು ನನಗೆ ತಿಳಿಯದೇ ಹೋದಾಗ ಅಲ್ಲೇನೋ ಇದೆ, ಅದು ರಹಸ್ಯ ಅಂತ ನನಗೆ ಗೊತ್ತಾಗುತ್ತೆ. ಸೊ ಹಾಗೆ ಈ ರಹಸ್ಯ ಅಂತ ಅನ್ನೋಂಥದ್ದು ಏನೋ ಇದೆ ಅಂತ ಮೊದಲು ನನಗೆ ಅನ್ನಿಸಿದ ವಿಚಾರ. ಹಾಗೆ ಸೃಷ್ಟಿಯ ಬಗ್ಗೆ, ಸೃಷ್ಟಿಯ ಒಂದು ಮಹತ್ತರವಾದಂಥ ವಿಚಾರದ ಬಗ್ಗೆ ನನಗೆ ಎಲ್ಲೋ ಒಂದು ತಿಳಿಯೋಣ ಅನ್ನೋ ಭಾವನೆ ಇದೆ. ಆ ಭಾವನೆ ನನಗೆ ಪೂರ್ತಿ ತಿಳಿತಾ ಇಲ್ಲ, ಬರೀ ಒಂದು ಗೆರೆ ಮಾತ್ರ ನನಗೆ ಕಾಣಿಸ್ತಾ ಇದೆ. ಆ ಗೆರೆಯನ್ನು ಅರಿಸ್ತಾ, ಆ ಗೆರೆಯನ್ನು ಅನ್ವೇಷಣೆ ಮಾಡ್ತಾ ಹೋದಾಗ ಪೂರ್ತಿ ಚಿತ್ರ ಅನಾವರಣಗೊಳ್ಳುತ್ತೆ. ಆಗ ಸೃಷ್ಟಿಯ ಪೆಟ್ಟಿಗೆ ಒಳಗಿರೋಂಥ ಗುಟ್ಟು ನಮಗೆ ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ.